ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಅಕ್ಷರದ ಬಗ್ಗೆ, ಅದರ ಉತ್ಪತ್ತಿಯ ಬಗ್ಗೆ, ಅಲ್ಲಿ ಓಂಕಾರ, ಜೇಂಕಾರ ಇದರ ಮಿಲನದಿಂದಾಗಿ ಹುಟ್ಟಿದಂಥ ಅಕ್ಷರಗಳು ಶಿವಶಕ್ತಿ ಯುಕ್ತವಾಗಿ ಭೈರವಿಯರು ಅನ್ನುವಂಥ ಸ್ವರೂಪದಲ್ಲಿ ಅದು ಹೊರಗೆ ಬರ್ತದೆ. ಅಂದರೆ 2 ಬಾರಿ ಶಬ್ದ ಮಾಡಿ ಹೊರಗೆ ಬರ್ತದೆ ಅಂತ. ಅಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ. ಅಂದರೆ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿಗೆ ಮುಟ್ಟಿ ಅಲ್ಲಿಂದ ಅದು ವೈಖರಿ ರೂಪದ ಶಬ್ದ ಹೊರಗೆ ಬರ್ತದೆ. ಹೀಗೆ ಬರುವ ಶಬ್ದಗಳಲ್ಲಿ ಆದಿವಿದ್ಯೆ, ಕಾದಿವಿದ್ಯೆ, ಸಾದಿವಿದ್ಯೆ ಅಂತ ಶ್ರೀವಿದ್ಯೆಯ 3 ಕವಲುಗಳನ್ನು, ಇನ್ನು ಆ ಕವಲುಗಳ ಅರ್ಥ ಅದು ಹೇಗೆ ನಮ್ಮ ಒಳಗೆ ಕಾರ್ಯಾಚರಿಸ್ತಾ ಇದೆ ಇದರ ಬಗ್ಗೆ ತಿಳಿಸಿದ್ದೇನೆ. ಹೀಗೆ ಕಾರ್ಯಾಚರಿಸುವಂಥ ಇಡೀ ವ್ಯವಸ್ಥೆ ಏನುಂಟು, ಆ ವ್ಯವಸ್ಥೆಯನ್ನು ಇಲ್ಲಿ ನೋಡುವವರು ಯಾರು, ಇನ್ನು ಏನು ಶಬ್ದ ಬಂತು, ಅಕ್ಷರ ಬಂತು ಅಂತ ಹೇಳಿ ಇದನ್ನು ಕೇಳುವವರು ಯಾರು, ಯಾರಿಗೆ ಕೇಳಿಸ್ತದೆ ಇದು, ಯಾರು ಕೇಳುವುದು? ನಾವಿಲ್ಲಿ ನಮ್ಮ ಕಿವಿಯಿಂದ ಕೇಳ್ತೇವೆ. ಆ ಕಿವಿಯಿಂದ ಕೇಳಿದ್ದು ಸತ್ಯವ ಅಥವಾ ಅದು ಪರದಲ್ಲಿರುವುದು ಸತ್ಯವ? ಹೀಗೆ ಇಲ್ಲಿ ಲಿಂಗ ಶರೀರ ಮತ್ತು ಭೌತ ಶರೀರದ ಮಿಲನದಿಂದ ಒಂದು ಪಾರದರ್ಶಕವಾದಂತಹ ಬೆಳಕನ್ನು ಪಟ್ಟಕದಲ್ಲಿ ಹರಿಸಿದರೆ ಹೇಗೆ 7 ಕಾಣುವ ಬಣ್ಣಗಳು ಕಾಣ್ತದೆ, 7 ವಿಸಿಬಲ್ ಕಲರ್ಸ್, VIBGYOR ಅಂತ. ಅದೇ ರೀತಿ ಇಲ್ಲಿಯೂ ಆ ಬೆಳಕು ಸ್ಪ್ಲಿಟ್ ಆಗ್ತದೆ. ಆಗ ಅದು ಮೂಲಾಧಾರದಲ್ಲಿ ಕೆಂಪು ಬಣ್ಣ, ಹಾಗೆ ಸಹಸ್ರಾರದಲ್ಲಿ ನೇರಳೆ ಬಣ್ಣ, ನೇರಳೆಗಿಂತ ಮೇಲೆ ಅತಿ ನೇರಳೆ, ಕೆಂಪಿಗಿಂತ ಕೆಳಗೆ ಅತಿ ಕೆಂಪು ಅಂದರೆ ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್ ಅಂತ. ಹಾಗೆ ಎಕ್ಸ್ರೇ ರೇಸ್, ಗಾಮಾ ರೇಸ್, ರಡಾರ್ ಫ್ರೀಕ್ವೆನ್ಸಿ, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಅಂತೇಳಿ ಒಟ್ಟಿಗೆ 14 ತರಂಗಗಳ ಅಂದರೆ 14 ಲೋಕಗಳ ಕ್ರಿಯೆ ಈ ಶರೀರದಲ್ಲಿ ಒಂದರಲ್ಲಿ ನಡೆಯುತ್ತದೆ. ಅದು ನಿರಂತರ ನಡೆಯುವ ಕ್ರಿಯೆ. ನಾವು ಅದನ್ನು ಕಲಿಬೇಕು, ತಿಳಿಯಬೇಕು, ಬೇರೆ ದಾರಿ ಇಲ್ಲ ಇದಕ್ಕೆ. ಹೀಗೆ ಆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಆ 7 ಬಣ್ಣಗಳಾಗಿ ಬೆಳಕು ವಿಭಜನೆಗೊಂಡು ನಮಗೆ ಕಂಡಿತು. ಇನ್ನು ಇದನ್ನು ತೋರಿಸಲಿಕ್ಕೆ, ಇದನ್ನು ಅನುಭವಿಸಲಿಕ್ಕೆ ಅಥವಾ ಆ ಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ ಈ ದೇಹಕ್ಕೆ ಹಾರ್ಮೋನುಗಳಂತ ಬೇಕು, ಚೋದಕಗಳು ಬೇಕು. ಇನ್ನು ಅದೇ ಪ್ರದೇಶದಲ್ಲಿ ಎಲ್ಲ ಹಾರ್ಮೋನುಗಳನ್ನು ಸ್ರವಿಸುವ ನಿರ್ನಾಳ ಗ್ರಂಥಿಗಳು ಇದೆ. ಒಂದೊಂದು ಗ್ರಂಥಿ ಒಂದೊಂದು ನಮೂನೆಯ ಹಾರ್ಮೋನನ್ನು ಅಲ್ಲಿಂದ ಬಿಡುಗಡೆಗೊಳಿಸ್ತದೆ. ಹಾಗೆ ಆ ಹಾರ್ಮೋನ್ಗಳು ಅಲ್ಲಿಂದ ನಮ್ಮ ಶರೀರದ ಮುಖಾಂತರ ಹೊರಗೂ ಹರಿಯುತ್ತದೆ. ಆ ಹೊರಗೆ ಹರಿಯುವಂಥ ಕ್ರಿಯೆಯನ್ನು ಮೊನ್ನೆ ನಾನು ಹೇಳಿದ್ದೇನೆ, ಅದು ಭ್ರಮರಾಂಬಿಕೆಯ ಭ್ರಾಮರಿ ಅದರ ರೆಕ್ಕೆಯ ಬಡಿತಕ್ಕೆ ಪರಾಗ ಮೇಲೆ ಹಾರುವುದಂತ. ಹೀಗೆ ಇದನ್ನು ಮೊದಲು ನೋಡಿದವ ಯಾರು ಅಥವಾ ಮೊದಲು ನೋಡುವವ ಯಾರು? ಹೀಗೆ ಮೊದಲು ನೋಡಿದವನಿಗೆ ಕಶ್ಯಪ ಅಂತ ಹೆಸರು. ಕಶ್ಯಪ ಬ್ರಹ್ಮ, ಇವ ಋಷಿ. ಕಶ್ಯಪ ಅಂತ ಹೇಳಿದ್ರೆ ಪಶ್ಯಕ, ನೋಡುವವ. ಹೀಗೆ ನೋಡುವವನಿಗೆ 13 ಜನ ಹೆಂಡತಿಯರು. ಎಲ್ಲಿಂದ ನೋಡ್ತಾನವ? ಪಶ್ಯಂತಿಯಂ ಯೋಗಿನೋ ಯೋಗಿರ್ಬಿರ್ಧ್ಯಾನಗಮ್ಯಂ ಅಂತ ಹೇಳಿದ್ರೆ ಯೋಗಿ ತನ್ನ ಹೃದಯದಿಂದ ನೋಡ್ತಾನೆ. ಹಾಗೆ ಇಲ್ಲಿ ಕಶ್ಯಪ ಒಬ್ಬ ಯೋಗಿ. ಹೀಗೆ ಈ ಕಶ್ಯಪ ಪ್ರತಿಯೊಬ್ಬರ ಒಳಗೆ ಈಗ ನೋಡುವವ ಯಾರು ಕೇಳಿದರೆ ಅದು ಕಶ್ಯಪ. ನಾವೀಗ ಯಾರ ಹೆಸರು ಹೇಳಿ ತೋರಿಸಿದ್ರು ಆ ಹೆಸರಿನ ವ್ಯಕ್ತಿಗಳು ಇಲ್ಲಿ ಇಲ್ವೇ ಇಲ್ಲ. ಇದೆಲ್ಲ ಭ್ರಮಿಸಿದ್ದು, ನಾವು ಕಲ್ಪಿಸಿದ್ದು. ಹಾಗಂತೇಳಿ ಅಲ್ಲಿ ಶರೀರ ಇದೆ, ಆ ಶರೀರ ನೋಡ್ತಾ ಇದೆ. ಆ ಶರೀರ ನೋಡ್ತಾ ಇದೆ ಅಂತ ಹೇಳಲಿಕ್ಕೆ ಅದರ ಒಳಗೆ ಒಬ್ಬ ಇದ್ದಾನೆ ನೋಡುವವ, ಅವನಿಗೆ ಕಶ್ಯಪ ಅಂತ ಹೆಸರು. ಅಂತ ಕಶ್ಯಪ ಅನಾಹತ ಚಕ್ರದ ಮುಖಾಂತರ ನೋಡ್ತಾನೆ. ಈ ಅನಾಹತ ಚಕ್ರಕ್ಕೆ 12 ದಳಗಳಿದೆ. ಈ 12 ದಳಗಳಲ್ಲಿ ಕಕ ಗಗ ಞ ಚಚ ಜಜ ಞ ಠ ಠ. ಇನ್ನು ಅದರ ಮಧ್ಯದಲ್ಲಿ ಎಂ ಅನ್ನುವಂಥ ಒಂದು ಅಕ್ಷರ ಇದೆ. ಹೀಗೆ ಒಟ್ಟಿಗೆ 13 ಅಕ್ಷರಗಳ ಮುಖಾಂತರ ಆ ಕಶ್ಯಪ ನೋಡ್ತಾನೆ. ಈ 13 ಅಕ್ಷರಗಳು 13 ಅವನ ಪತ್ನಿಯರು. ಇನ್ನು ಪತ್ನಿ ಅಂತ ಹೇಳಿದ್ರೆ ಪತನಾತ್ ತ್ರಾಯತೆ ಇತಿ ಪತ್ನಿ.
ಅವನ ಕೈಗೆ ಅದು ಸಿಕ್ಕಿತು. ಯಾವ್ದು ಸಿಕ್ಕಿತು? ಮದುವೆ ಮಾಡಿಕೊಟ್ರು, ಪಾಣಿಗ್ರಹಣ ಮಾಡಿದ್ರಂತ ಎಲ್ಲ ಹೇಳ್ತೇವೆ ನಾವು. ಹಾಗೆ ಅದು ಅವನ ಕೈಗೆ ಸಿಕ್ಕಿತು. ಆದ್ದರಿಂದ ಅವನ ವಂಶ ವಿಸ್ತಾರವಾಗಿ ಬೆಳೆಯಿತು. ಪತನಾತ್ ತ್ರಾಯತೆ ಇತಿ ಪತ್ನಿ. ಇನ್ನು ಅವನು ಅದರಲ್ಲಿ ಬೆಳೆದ. ಹಾಗಾಗಿ ಈ ಭೂಮಿಯಲ್ಲಿರುವಂಥ ಎಲ್ಲ ಚರಾಚರ ವಸ್ತುಗಳ ಸೃಷ್ಟಿ ಏನುಂಟು ಅದಕ್ಕೆ ಅಪ್ಪ ಯಾರು ಕೇಳಿದೆ? ಅದಕ್ಕೆ ಕಶ್ಯಪ ಬ್ರಹ್ಮ. ಮನುಷ್ಯರು, ದಾನವರು, ರಾಕ್ಷಸರು, ದೇವತೆಗಳು, ಅಸುರರು, ದೈತ್ಯರು, ದಾನವರು, ಲತೆಗಳು, ತರುಗಳು, ಪ್ರಾಣಿಗಳು, ಪಕ್ಷಿಗಳು, ಹೀಗೆ ಇಲ್ಲಿ ಏನೆಲ್ಲ ಸೃಷ್ಟಿ ಇದೆ ಅದೆಲ್ಲವೂ ಕಶ್ಯಪ ಬ್ರಹ್ಮನ ಮಕ್ಕಳು. ಇಲ್ಲಿ ಎಲ್ಲರ ಗೋತ್ರವು ಕಶ್ಯಪ ಗೋತ್ರವೇ. ಅದು ಪ್ರಾಣಿಯ ಗೋತ್ರವು ಕಶ್ಯಪ ಗೋತ್ರವೇ, ಮರದ ಗೋತ್ರವು ಕಶ್ಯಪ ಗೋತ್ರವೇ, ಪಕ್ಷಿಯ ಗೋತ್ರವು ಕಶ್ಯಪ ಗೋತ್ರವೇ. ಯಾಕಂದ್ರೆ ಅದು ಅಲ್ಲಿಂದ ತ್ರಾಯತೆ, ಅದು ವಿಸ್ತಾರ ಆಗಿ ಬಂದದ್ದು. ಇನ್ನು ಯಾರಿಗೆ ಇಲ್ಲಿ ಗೋತ್ರವೇ ಇಲ್ಲ ಅವರ ಎಲ್ಲರ ಗೋತ್ರವು ಕಶ್ಯಪ ಗೋತ್ರವೇ. ಇನ್ನು ಆ ಗೋತ್ರದಲ್ಲಿ ಕೆಳಗೆ ಕೆಳಗೆ ಬರುವಾಗ ಅಲ್ಲಿ ವಿಶ್ವಾಮಿತ್ರ ಬರ್ತಾನೆ, ಅಗಸ್ತ್ಯ ಬರ್ತಾನೆ, ವಸಿಷ್ಠ ಬರ್ತಾನೆ, ಅತ್ರಿ, ಅಂಗಿರಸ, ಪುಲಸ್ತ, ಪುಲಾಹ, ಹೀಗೆ ಬೇರೆ ಬೇರೆ ಮನ್ವಂತರಕ್ಕೆ ಬೇರೆ ಬೇರೆ ಋಷಿಗಳು. ಹೀಗೆ ನಮ್ಮ ಶರೀರದಲ್ಲಿ ಮೂಲಾಧಾರದಿಂದ ಸಹಸ್ರಾರ್ಧವರೆಗೆ 7 ಚಕ್ರಗಳಿದೆ. ಆ 7 ಚಕ್ರಗಳು ಸುತ್ತಲೂ ಅದರ ತರಂಗದ ಬೆಳಕನ್ನು ವ್ಯಾಪಿಸಿಕೊಂಡು ಎಲ್ಲವನ್ನು ಅದು ನೋಡ್ತಾ ಉಂಟು. ಅಂದರೆ ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ಇದೆ. ಅದಕ್ಕೆ ಗಣಪತಿಯ ಮಂತ್ರ ಹೇಳುವಾಗ ಹೇಳ್ತೇವೆ ನಾವು, ಅಗಜಾನನ ಪದ್ಮಾರ್ಕಂ. ಅಗಜಾನನ ಅಂತೇಳಿ, ಅಗಜೆ ಅಂತ ಹೇಳಿದ್ರೆ ಅಗ ಅಂತ ಹೇಳಿದ್ರೆ ಪರ್ವತ, ಅಗಜೆ ಅಂತ ಹೇಳಿದ್ರೆ ಪರ್ವತದಿಂದ ಹುಟ್ಟಿದವಳು. ಅಂಥವಳ ಮುಖ ಕಮಲದಲ್ಲಿ ತಾವರ ಎನ್ನುವಂಥ ಕಣ್ಣಾಗಿರುವವನು. ಯಾವುದು ಕಣ್ಣು ಇಲ್ಲಿ? ಇದು 2 ಕಣ್ಣಲ್ಲ, ಇದು ನಮ್ಮ ಕಣ್ಣು, ಭೌತಿಕವಾದ ಈ ಶರೀರದ ಕಣ್ಣು. ಅಂದರೆ ನಾವು ನೋಡುವುದು ಕಣ್ಣಿನಿಂದ ಅಂತ. ಇದು ಈ ಶರೀರ ಯಾವುದು ನೋಡುವುದು? ಶರೀರ ಯಾವುದರಿಂದ ನೋಡ್ತಾ ಇದೆ? ಅದು ಚಕ್ರಗಳ ಮುಖಾಂತರ ನೋಡ್ತಾ ಉಂಟು. ಇನ್ನು ಚಕ್ರಗಳ ಮುಖಾಂತರ ನೋಡಿದ್ದನ್ನು ಕಣ್ಣು ಅದರ ಚಿತ್ರಣವನ್ನು ನಮ್ಮೊಳಗೆ ಸ್ಮರಣಾಕೋಶದಲ್ಲಿ ಶೇಖರಿಸಿಡ್ತದೆ. ಇನ್ನು ಹಾಗೆ ಶೇಖರಿಸಿಟ್ಟಂಥ ಆ ಚಿತ್ರ ಏನುಂಟು ಅದನ್ನು ನೋಡುವುದು ಪುನಃ ಈ ಚಕ್ರಗಳೇ. ಅದೇಗೆ ನೋಡ್ತದೆ? ಅದು 6 ಚಕ್ರದ ಮುಖಾಂತರ ಮೆದುಳಿನಿಂದ ಉತ್ಪತ್ತಿಗೊಂಡಂಥ ವಿದ್ಯುತ್ತಿನ ತರಂಗಗಳು ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಮುಖಾಂತರ ತಲೆಯ ಹಿಂಭಾಗದಿಂದ ಶಿಖಿ ವಾಹನಂ ಅಂತ ಕೆಳಗೆ ಇಳಿತದೆ. ದಿವ್ಯ ಮಯೂರ ವಾಹನಂ, ಮೂಷಿಕ ವಾಹನಂ, ರಮ್ಯ ಕಪರ್ದಿನಿ ಶೈಲಸುತೆ. ಅಂದರೆ ರಮಿಸ್ತದೆ, ಅದು ಕಪರ್ದಿಯೊಂದಿಗೆ ರಮಿಸ್ತದೆ, ಜಟೆಯವನೊಂದಿಗೆ ಅದು ರಮಿಸ್ತಾ ಉಂಟಂತ. ಇನ್ನು ಈ ಎಲ್ಲ ಕ್ರಿಯೆಗಳನ್ನು ನೋಡುವವ ಯಾರು ಕೇಳಿದೆ? ಅವ ಋಷಿ. ಋಷ್ಯತೆ ಇತಿ ಋಷಿ. ಅವ ನೋಡ್ತಾನೆ, ಅದಕ್ಕೆ ಅವ ಋಷಿ. ಇನ್ನು ಕಶ್ಯಪ ಬ್ರಹ್ಮನ ನಂತರ ಬೇರೆ ಬೇರೆ ಋಷಿಗಳು. ವಿಶ್ವಾಮಿತ್ರ ಬಂದಾಗ ವಿಶ್ವಾಮಿತ್ರನ ನಂತರ ಆ ಗೋತ್ರ ಕೆಳಗೆ ಇಳಿತಾ ಹೋಗುವಾಗ ಅದು ವಿಶ್ವಾಮಿತ್ರ ಗೋತ್ರ ಅಂತ. ಇನ್ನು ಅಗಸ್ತ್ಯ ಬಂದಾಗ ಇನ್ನು ಅಗಸ್ತ್ಯನ ಗೋತ್ರ ಅಂತ. ವಸಿಷ್ಠ ಬಂದಾಗ ವಸಿಷ್ಠನ ಗೋತ್ರ. ಅತ್ರಿ ಬಂದಾಗ ಅತ್ರಿಯ ಗೋತ್ರ. ಹೀಗೆ ಸಪ್ತರ್ಷಿಗಳ ಗೋತ್ರ ಇಲ್ಲಿ ಮುಂದಕ್ಕೆ ಹರಿತಾ ಹೋಯಿತು. ಅಂತೇಳಿದರೆ ಭಾರತೀಯ ಸನಾತನಿ ಹಿಂದೂ ಧರ್ಮದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅವರ ಎಲ್ಲರ ಒಳಗೂ ಈ ತತ್ವಜ್ಞಾನದ ಮುಖಾಂತರ ಹೊರಗೆ ಪ್ರವಹಿಸ್ತಾ ಇದೆ. ಹಾಗಂತೇಳಿ ಇದನ್ನು ನಂಬದವರ ಒಳಗೂ ಅದೇ ಇರುವುದು. ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲ ಮನುಷ್ಯರ ಒಳಗೂ ಇದೇ ಇರುವುದು. ಆಗ 7 ಚಕ್ರಕ್ಕೆ 7 ಜನ ಋಷಿಗಳು. ಈ 7 ಜನ ಋಷಿಗಳು 7 ನಮೂನೆಯಿಂದ 7 ರೀತಿಯಿಂದ ನೋಡ್ತಾರೆ. ಹಾಗೆ ನಮ್ಮ ಒಳಗೆ ಅವರು ಕಾರ್ಯಾಚರಿಸ್ತಾರೆ. ಹಾಗೆ ನಮ್ಮ ಈ ವಂಶವಾಹಿನಿಯಲ್ಲಿರುವಂಥ ಮಾಹಿತಿಗಳನ್ನು ಹಿಡಿದುಕೊಂಡು ಇನ್ನು ಅದಕ್ಕೆ ಬೇಕಾದಂಥ ಜ್ಞಾನ ಏನುಂಟು ಸರಿಪಡಿಸಲಿಕ್ಕೆ ಅದನ್ನು ನಮಗೆ ಕೊಟ್ಟು ನಾವು ಹೊರಗಿಂದ ಏನು ಕಲಿತರೂ ಅದು ನಾವು ಕಲಿಯುವುದು, ತಿಳಿಯುವುದು, ಅನುಭವಿಸುವುದು, ನೋಡುವುದು, ಭಾವಿಸುವುದೆಲ್ಲ ನಮ್ಮ ಒಳಗಿನಿಂದಲೇ. ಅದಕ್ಕೆ ಪಶ್ಯಂತೀಯಂ ಯೋಗಿನೋ. ಇನ್ನು ಇಲ್ಲಿ ಆ 7 ಋಷಿಗಳು ಬಂದಾಗ ಅಲ್ಲಿ ಋ ಈ ಋ ಅನ್ನುವಂಥ ಅಕ್ಷರ ಏನುಂಟು ಆ ಋ ಅದನ್ನು ನಮ್ಮ ಕನ್ನಡದಿಂದ ಈಗ ತೆಗೆದಿದ್ದಾರೆ. ಯಾಕಂತೇಳಿ ಅಲ್ಲಿ ಕನ್ನಡದಲ್ಲಿ ಅದಕ್ಕೆ ಬೇಕಾದಂಥ ಶಬ್ದಗಳೇ ಇಲ್ಲ ಉಚ್ಚರಿಸಲಿಕ್ಕೆ. ಆದ್ದರಿಂದ ಯಾವುದು ನಮ್ಮ ಒಳಗೆ ಊರ್ಧ್ವಮುಖವಾಗಿ ಹರಿದು ಅಂದರೆ ಋ ಅಂತ ಹೇಳುವಾಗ ಋ ಪ್ಲಸ್ ಊ ಅಂದರೆ ಆ ಊರ್ಧ್ವ
ಈಗ ನಮ್ಮ ಒಳಗಿನ ಆ ಶಕ್ತಿ ಊರ್ಧ್ವಮುಖವಾಗಿ ಹರಿಯುವುದು ಹೇಗೆ? ಆ ಶಬ್ದವನ್ನು ನಾವು ಉಪಯೋಗಿಸದೇ ಇದ್ರೆ ನಮ್ಮೊಳಗೆ ಅದು ಜಾಗೃತ ಆಗುವುದು ಆದ್ರೂ ಹೇಗೆ? ಯಾಕೆ ಜಾಗೃತ ಆಗಬೇಕು? ಯಾಕೆ ನಮಗೆ ಸಂಸ್ಕೃತ ಬೇಡ ಅಲ್ವಾ? ಅದು ನಮ್ಮ ಒಳಗಿನ ಭಾಷೆ, ನಮ್ಮ ಈ ಶರೀರದ ಭಾಷೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ಯಾವ ಯಾವ ಭಾಷೆಯಿಂದ ಮಾತಾಡ್ತಾ ಇದ್ದೇವೆ ಅದು ಎಲ್ಲವೂ ಸಂಸ್ಕೃತದ್ದೇ. ಯಾಕಂದ್ರೆ ಅದು ಚಕ್ರಗಳಿಂದ ದಳಗಳಿಂದ ಉತ್ಪತ್ತಿಗೊಂಡಂತ ಅಕ್ಷರಗಳು. ಯಾರೋ ಮನುಷ್ಯರು ಸೃಷ್ಟಿ ಮಾಡಿದ ಅಕ್ಷರ ಅಲ್ಲ, ಅದು ದೇವ ಭಾಷೆ. ಯಾಕಂದ್ರೆ ಅದು ಬೆಳಕಿನ ಭಾಷೆ. ಆ ಬೆಳಕು ಅಷ್ಟು ನಮೂನೆಯ ತರಂಗಾಂತರದಲ್ಲಿ ಕಾರ್ಯಾಚರಿಸ್ತಾ ಉಂಟು. ಅದಕ್ಕೆ ನಾವಿಲ್ಲಿ 64 ಭೈರವರು ಅಂತ ಹೇಳುದು. ಈ ತರಂಗದ ಭಾಷೆಯನ್ನು ಇನ್ನು ನಾವು ಕಲೀಲಿಕ್ಕಿದೆ. ಈಗ ನಾವು ಹೇಗೆ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಕೋರ್ಸ್ ಕಲಿತೇವಲ್ಲ, ಅದೇ ರೀತಿ ಈ ಕೋರ್ಸ್ ಅನ್ನು ಇನ್ನು ಕಲೀಲಿಕ್ಕಿದೆ. ಸತ್ಯಯುಗಕ್ಕೆ ಹೋಗುವುದಂತ ಹೇಳಿದ್ರೆ ಸತ್ಯವನ್ನೇ ಹಿಡಿಯುವುದು. ಭ್ರಮೆಯ ದೇವರಲ್ಲ, ವಾಸ್ತವ ದೇವರು. ಇಲ್ಲಿ ಅವ ಮಾತ್ರ ಇರುವುದು, ನಾವಿಲ್ಲ. ಇಂಥ ಒಂದು ಜ್ಞಾನವನ್ನು ತಿಳಿಬೇಕಿದ್ರೆ ನಾವು ನಮ್ಮ ಒಳಗೆ ಆ ಸಪ್ತರ್ಷಿಗಳನ್ನು ನೋಡಬೇಕು, ಆ ಸಪ್ತರ್ಷಿಗಳನ್ನು ಜಾಗೃತಗೊಳಿಸಬೇಕು, ಆ ಸಪ್ತರ್ಷಿಗಳ ಕ್ರಿಯೆಯನ್ನು ನಾವು ಅನುಭವಿಸಬೇಕು. ಇನ್ನು ಅವರಲ್ಲಿಂದ ಏನು ಕೇಳ್ತಾ ಇದ್ದಾರೆ ಅದನ್ನು ಧ್ಯಾನದ ಮುಖಾಂತರವೋ ಸಾಧನೆಯ ಮುಖಾಂತರವೋ ನಾವು ನಮ್ಮ ಒಳಗೆ ಇಳಿದು ನಾವು ಸುರರಾಗಿ ಅಸುರತ್ವದಿಂದ ಸುರತ್ವಕ್ಕೆ ಹೋಗಿ ಆ ಸಮಾಧಿ ಸ್ಥಿತಿಯಲ್ಲಿ ಆ ಚಕ್ರಗಳು ಯಾವ ಯಾವ ಅಕ್ಷರಗಳನ್ನು ಶಬ್ದಗಳನ್ನು ಗ್ರಹಿಸ್ತಾ ಇದೆ ಇದನ್ನೆಲ್ಲ ನಾವು ಕಲೀಲಿಕ್ಕಿದೆ. ಹೀಗೆ ಈ ಸಪ್ತರ್ಷಿಗಳು ಅಂತ ಹೇಳಿದ್ರೆ ಅಲ್ಲಿ ಋ ಋ ಆ ಋ ಅನ್ನುವಂಥ ಯಾವ ಅಕ್ಷರ ಇದೆ ಅದಕ್ಕಲ್ಲಿ ಒಂದು ಋಷಿ ಯಾರು ಕೇಳಿದರೆ ಕಶ್ಯಪ, ಇನ್ನೊಂದು ಸಿದ್ಧ ಅಂತ ಸಿದ್ಧರು. ಇನ್ನಿಲ್ಲಿ ಕೆಳಗೆ ಬರುವಾಗ ಋ ಋ ಆ ಋ ಅನ್ನುವಂಥ ಅಕ್ಷರಕ್ಕೆ ಸಪ್ತರ್ಷಿಗಳು, ಹಾಗೆ ಇಲ್ಲಿ 64 ಸಿದ್ಧರು. ಇನ್ನು ನಾಥಪಂಥದ ಯೋಗಿಗಳಲ್ಲಾದರೆ 84 ಸಿದ್ಧರು. ಆ 84ನೆಯ ಸಿದ್ಧನಿಗೆ ಮಂಜುನಾಥ ಅಂತ ಹೆಸರು. ಮನ್ ಹೇಳಿದ್ರೆ ಮನಸ್ಸು, ಜಾ ಅಂತ ಹೇಳಿದ್ರೆ ಹುಟ್ಟುದು, ನಾ ಅತಃ ಈಗ ಹುಟ್ಟಿದವ ಅಲ್ಲವ, ಅವ ಹಿಂದೆ ಇದ್ದವ ಅಂತ ಗುರುವಿಗೆ ಮಸ್ತೇಂದ್ರನಾಥ ಅಂತ ಹೆಸರು. ಆ ಮಸ್ತೇಂದ್ರನಾಥನಿಂದಾಗಿ ಈ ನಮ್ಮ ಊರಿಗೆ ಸಂಸ್ಕೃತದಲ್ಲಿ ಮಂಜರನ್ ಅಂತ ಹೆಸರು. ಇಂಥ ಮೂಲ ತತ್ವ ಎಲ್ಲರ ಒಳಗೂ ಇರುವಂಥ ತತ್ವವೇ. ಇನ್ನು ದಕ್ಷಿಣದ ಭಾಗಕ್ಕೆ ಹೋದರೆ, ಮೆಡ್ರಾಸ್ನಾಚೆ ಹೋದರೆ ಅಲ್ಲೆಲ್ಲರೂ ಆ ಸಿದ್ಧರು ಅನ್ನುವಂಥ ಆ ತತ್ವದಲ್ಲಿ ಕಾರ್ಯಾಚರಿಸುವಂಥ ಯೋಗಿಗಳ ಕಥೆಯೆಲ್ಲ ಇದೆ ಅಲ್ಲಿ. ಈಗಲೂ ಅಂತ ಸಿದ್ಧರಿದ್ದಾರೆ ಅಲ್ಲಿ. ಹಾಗೆ ಇಲ್ಲಿ ನಾಥಪಂಥಕ್ಕೆ ಬಂದರೆ ನಾಥಪಂಥದ ಮಠಗಳು, ಹಾಗೆ ಆ ಮಠದಲ್ಲಿ ನಾಥಪಂಥದ ಯೋಗಿಗಳು, ಅವರ ಸಾಧನೆ ಇದೆಲ್ಲವೂ ಈಗಲೂ ಇದೆ. ಇನ್ನು ಬ್ರಾಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಋಷಿಗಳು, ಸಪ್ತರ್ಷಿಗಳು, ಇದು ಈಗಲೂ ಇದೆ. ಹೀಗಿರುವಂಥ ಆ ಇಡೀ ವ್ಯವಸ್ಥೆಯನ್ನು ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲರೂ ಕಲಿಯಲೇಬೇಕು, ತಿಳಿಯಲೇಬೇಕು. ಯಾಕಂದರೆ ಅದು ನಮ್ಮ ಬಗ್ಗೆ ನಾವು ಕಲಿಯುವುದು, ನಮ್ಮನ್ನು ನಾವು ತಿಳಿಯುವುದು. ಹೀಗೆ ಋ ಮತ್ತು ಋ ಅನ್ನುವಂಥ 2 ಅಕ್ಷರಗಳ ಹಿಂದೆ ಇರುವಂಥ ರಹಸ್ಯಾತಿ ರಹಸ್ಯವಾದಂಥ ವಿಷಯವನ್ನು ನಿಮ್ಮೆದುರಲ್ಲಿ ಇಟ್ಟಿದ್ದೇನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮೊಳಗಿನ ಆ ಸಪ್ತರ್ಷಿಗಳನ್ನು ಜಾಗೃತಗೊಳಿಸಿಕೊಳ್ಳಿ. ಹೀಗೆ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.